ಹಾಯ್ ಎವ್ರಿವನ್. ಈ ಚಳಿಗೆ ಕಾರ್ಕಾರವಾಗಿ ಹುಳಿ ಹುಳಿಯಾದ ಬಿಸಿ ಬಿಸಿ ನಿಂಬೆ ಸಾರನ್ನು ಮಾಡ್ಕೊಳ್ಳಿ. ತುಂಬ ರುಚಿಯಾಗಿರುತ್ತೆ. ಹುಷಾರು ತಪ್ಪದವರಿಗೆ ನಾಲ್ಗೆ ರುಚಿ ಹೋಗಿರತ್ತಲ್ವ, ಅಂಥವರಿಗೆ ಹೇಳಿ ಮಾಡಿಸಿದ ಸಾರು. ಮನೆಯಲ್ಲಿ ತರಕಾರಿಗಳೇನೂ ಇಲ್ಲ, ಅಡುಗೆ ಮಾಡೋದಕ್ಕೆ ಬೇಜಾರು ಅನ್ನೋರಿಗೆ ಕ್ವಿಕ್ಕಾಗಿ ಮಾಡ್ಕೊಳ್ಬೋದಾದ ಸಾರಿದು. ಇದನ್ನು ಬಿಸಿ ಬಿಸಿಯಾಗಿ ಸೂಪ್ ಥರನೂ ಕುಡಿಬೋದು. ಮಕ್ಕಳಂತೂ ತುಂಬಾ ಇಷ್ಟಪಟ್ಟು ತಿಂತಾರೆ. ಹಾಗಿದ್ರೆ ಬನ್ನಿ ಈ ನಿಂಬೆ ಸಾರನ್ನು ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ಬೇಳೆ ಬೇಯಿಸ್ಕೊಳ್ಳೋಣ. ಈಗ ಒಂದು ಕುಕ್ಕರ್ನಲ್ಲಿ 1 ಕಪ್ಪಷ್ಟು ತೊಳೆದಿರೋ ಬೇಳೆನ ಹಾಕ್ಕೊಳ್ತಾ ಇದ್ದೀನಿ. ಇದ್ರ ಜೊತೆಗೆ 2 ಪೂರ್ತಿ ಹಣ್ಣಾಗಿರೋ ಟೊಮ್ಯಾಟೊ ಹೆಚ್ಕೊಂಡಿರೋದನ್ನು ಹಾಕ್ಕೊಂಡು, ಖಾರಕ್ಕೆ 5 ಹಸಿಮೆಣಸನ್ನು ಮಧ್ಯ ಸೀಳಿರೋದನ್ನು ಹಾಕಿ, ಸ್ವಲ್ಪ ಕರಿಬೇವು ಸೊಪ್ಪನ್ನು ಬೇಳೆ ಬೇಯಿಸ್ಕೊಳ್ಳೋಬೇಕಾದ್ರೇ ಹಾಕಿದ್ರೆ ಒಳ್ಳೆ ಘಮ ಇರುತ್ತೆ. ನಂತರ 1 ಟೀ ಸ್ಪೂನ್ ಜೀರಿಗೆ, ಇದು ಒಳ್ಳೆ ಫ್ಲೇವರ್ ಕೊಡುತ್ತೆ. ಇದಕ್ಕೆ 2.5 ಕಪ್ಪಷ್ಟು ನೀರು ಹಾಕ್ಕೊಳ್ಳೋಣ. ಜೀರಿಗೆ ಕರಿಬೇವು ಈಗಲೇ ಹಾಕೋದ್ರಿಂದ ಸಾರು ರುಚಿಯಾಗಿರುತ್ತೆ. ಈಗ ಲಿಡ್ ಕ್ಲೋಸ್ ಮಾಡಿ ಒಂದು 3 ವಿಷಲ್ ಕೂಗಿಸ್ಕೊಳ್ಬೇಕು. ಅಷ್ಟರಲ್ಲಿ ಒಗ್ಗರಣೆ ಮಾಡ್ಕೊಳ್ಳೋಕ್ಕೆ ಒಂದು ಪಾತ್ರೆಯಲ್ಲಿ 2 ಟೀ ಸ್ಪೂನಷ್ಟು ಎಣ್ಣೆ ಕಾಯಿಸಿ, ಇದ್ರ ಜೊತೆಗೆ 1 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ಇದು ತುಂಬಾ ರುಚಿ ಕೊಡುತ್ತೆ. ನಂತರ 3/4 ಟೀ ಸ್ಪೂನ್ ಸಾಸಿವೆ ಮತ್ತು 3/4 ಟೀ ಸ್ಪೂನಷ್ಟು ಜೀರಿಗೆ, ಒಂದು 10ರಿಂದ 12 ಬೆಳ್ಳುಳ್ಳಿ ಜಜ್ಜಿರೋದನ್ನು ಹಾಕಿ, 2 ಒಣಮೆಣಸನ್ನು ತುಂಡು ಮಾಡ್ಕೊಂಡಿರೋದು ಮತ್ತು ಕರಿಬೇವು ಸೊಪ್ಪನ್ನು ಹಾಕಿ, ಆ ಬೆಳ್ಳುಳ್ಳಿ ಚೆನ್ನಾಗಿ ರೋಸ್ಟ್ ಆಗಬೇಕು. ಅಲ್ಲಿ ತನಕ ಇದನ್ನು ಫ್ರೈ ಮಾಡಬೇಕು. ಇದಕ್ಕೆ ಹಿಂಗೆ ಹಾಕ್ಕೊಳ್ತಾ ಇಲ್ಲ, ಯಾಕಂದರೆ ಈ ಬೆಳ್ಳುಳ್ಳಿ ಘಮನೇ ಈ ಸಾರಿಗೆ ಒಳ್ಳೆ ಫ್ಲೇವರ್ ಕೊಡೋದು. ಇಲ್ಲಿ ನೋಡಿ, ಈ ರೀತಿ ಬೆಳ್ಳುಳ್ಳಿ ಫ್ರೈ ಆಗಬೇಕು. ಈ ರೀತಿ ಫ್ರೈ ಮಾಡ್ಕೊಂಡ್ರೇ ಈ ಬೆಳ್ಳುಳ್ಳಿ ಮತ್ತು ತುಪ್ಪದ ಘಮ ಸಾರಿನ ತುಂಬ ಹರಡಿರುತ್ತೆ. ಈಗ ಬೇಯಿಸ್ಕೊಂಡ ಬೇಳೆನ ಸ್ವಲ್ಪ ಮಸ್ತಿದ್ದೀನಿ, ಇದನ್ನು ಹಾಕ್ಕೊಳ್ತಾ ಇದ್ದೀನಿ. ಇದ್ರ ಜೊತೆಗೆ ಸಾರಿನ ಕನ್ಸಿಸ್ಟೆನ್ಸಿಗೆ ಎಷ್ಟು ಬೇಕೋ ಅಷ್ಟು ನೀರು. ಸಾರು ಸ್ವಲ್ಪ ತೆಳು ಬೇಕು ಅಂದರೆ ನೀರು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದು 1/4 ಟೀ ಸ್ಪೂನಷ್ಟು ಅರಿಶಿಣ ಹಾಕಿ ಚೆನ್ನಾಗಿ ಕುದಿಸ್ಕೊಳ್ಬೇಕು. ಈ ನೊರೆ ಎಲ್ಲ ಕಂಪ್ಲೀಟಾಗಿ ಹೋಗಬೇಕು, ಅಲ್ಲಿ ತನಕ ಕುದಿಸ್ಕೊಳ್ಬೇಕು. ಈ ತುಪ್ಪ ಮತ್ತು ಬೆಳ್ಳುಳ್ಳಿ ಒಗ್ಗರಣೆ ಘಮ ಪ್ರತಿಯೊಂದು ತುತ್ತಲ್ಲೂ ಆ ಫ್ಲೇವರ್ ಸಿಗ್ತಾ ಇರುತ್ತೆ. ಮಾಡೋದೆಷ್ಟು ಸಿಂಪಲ್ಲು, ಆದರೆ ರುಚಿ ಮಾತ್ರ ಅಷ್ಟೇ ಅದ್ಭುತವಾಗಿರುತ್ತೆ. ಹೊಸದಾಗಿ ಅಡುಗೆ ಕಲಿತಾ ಇರೋರಿಗಂತೂ ತುಂಬ ಈಸಿಯಾಗಿ ಮಾಡ್ಕೊಳ್ಬೋದು. ಈಗ ನೋಡಿ, ಸಾರು ಚೆನ್ನಾಗಿ ಕುದೀತಾ ಇದೆ. ಸೈಡ್ನಲ್ಲಿರೋ ನೊರೆ ಆಲ್ಮೋಸ್ಟ್ ಹೋಗಿದೆ. ಇದಕ್ಕೆ ಕೊನೆಯದಾಗಿ ಹೆಚ್ಕೊಂಡಿರೋ ಕೊತ್ತಂಬರಿ ಸೊಪ್ಪು ಮತ್ತು ಅರ್ಧ ನಿಂಬೆ ರಸನ ಹಿಂಡ್ಕೊಳ್ತಾ ಇದ್ದೀನಿ. ಈ ನಿಂಬೆ ಸಾರಿಗೆ ನಿಂಬೆ ರಸನೇ ಮೇನ್ ಇಂಗ್ರೀಡಿಯೆಂಟ್. ಈಗ ಇದನ್ನು ಮಿಕ್ಸ್ ಮಾಡಿಕೊಂಡು 1 ನಿಮಿಷ ಕುದಿಸ್ಕೊಂಡ್ರೆ ಸಾಕು. ಯೂಶಲಿ ಬೇಳೆ ಸಾರಿಗೆ ಹುಣಸೆ ರಸ ಹಾಕ್ಕೊಳ್ತಾರೆ, ಆದರೆ ಹುಣಸೆ ರಸ ಬದಲು ಈ ರೀತಿ ನಿಂಬೆ ರಸ ಹಾಕ್ಕೊಳ್ಳಿ, ಟೇಸ್ಟ್ ಡಿಫ್ರೆಂಟಾಗಿರುತ್ತೆ. ಈ ಚಳಿಗಂತೂ ಹೇಳಿ ಮಾಡಿಸಿದ ಸಾರಿದು. ಈಗ ನೋಡಿ, ಸಾರು ಚೆನ್ನಾಗಿ ಕುದ್ದಿದೆ. ರುಚಿಯಾದ ನಿಂಬೆ ಸಾರು ರೆಡಿಯಾಗಿದೆ. ಬಿಸಿ ಬಿಸಿ ಅನ್ನಕ್ಕೆ ಈ ನಿಂಬೆ ಸಾರು ಜೊತೆ ಬರೀ ಒಂದು ಉಪ್ಪಿನಕಾಯಿ ಇದ್ದರೆ ಸಾಕು, ಅಷ್ಟು ರುಚಿಯಾಗಿರುತ್ತೆ. ನಿಮ್ಮನೆಯಲ್ಲೂ ಇದೇ ರೀತಿ ನಿಂಬೆ ಸಾರು ಮಾಡ್ಕೊಳ್ತಾರಾ? ಕಮೆಂಟ್ ಮಾಡಿ ತಿಳಿಸಿ. ನಾನು ತೋರಿಸೋ ರೆಸಿಪಿಗಳು ನಿಮಗೆ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಕೊಡಿ, ಶೇರ್ ಮಾಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಹೊಸ ರೆಸಿಪಿಗಳಿಗೆ ನನ್ನ ಚಾನಲ್ನ ಫಾಲೋ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.